ಇನ್ನೆರಡು ದಿನದಲ್ಲಿ ರೈತರಿಗೆ ಕೇಂದ್ರದಿಂದ ಸಿಹಿ ಸುದ್ದಿ ಸಿಗಲಿದೆಯಂತೆ. ಲೋಕಸಭೆ ಚುನಾವಣೆ ಹೊತ್ತಲ್ಲೇ ಭರ್ಜರಿ ಗಿಫ್ಟ್ ಅನ್ನ ಕೊಡೋದಕ್ಕೆ ಮೋದಿ ಮುಂದಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮೋದಿ ಸರ್ಕಾರದಿಂದ ರೈತರಿಗಾಗಿಯೇ 2 ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಪ್ರತಿ ತಿಂಗಳು ಕೂಡ ನಿಗದಿ ಮಾಡಿದ್ದ ಹಣವನ್ನ ರೈತರ ಅಕೌಂಟ್ಗೆ ಜಮೆ ಮಾಡಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಅಂತೆ. ಒಡಿಶಾ, ತೆಲಂಗಾಣ ಮಾದರಿಯಲ್ಲಿ ಹಣ ನೀಡೋಕೆ ಕೇಂದ್ರ ಸರ್ಕಾರ ಮುಂದಾಗಿರುವಂತದ್ದು. ರೈತರ ಬೆಳೆ ಸಾಲದ ಮೇಲಿನ ಬಡ್ಡಿ ಮನ್ನಾ ಮಾಡಲು ಕೇಂದ್ರ ಮುಂದಾಗಿದೆ. ಸಕಾಲಕ್ಕೆ ಕಂತು ಪಾವತಿಸಿದವರ ಬಡ್ಡಿ ಮನ್ನಾ ಆಗಲಿದೆಯಂತೆ. ಇನ್ನು ಬೆಳೆ ವಿಮೆಯ ಸಂಪೂರ್ಣ ಪ್ರೀಮಿಯಂ ಅನ್ನ ಕೂಡ ಮನ್ನಾ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ದೋಸ್ತಿ ಸರ್ಕಾರದ ಮುಖ್ಯಮಂತ್ರಿ ಕುಮಾರಸ್ವಾಮಿನ ಸಿದ್ದರಾಮಯ್ಯನ. ಯಾಕಂದ್ರೆ ಈ ವಿಚಾರದಲ್ಲಿ ದೋಸ್ತಿಯಲ್ಲೇ ಭಿನ್ನ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತಿದ್ದಾರೆ ಸಿದ್ದರಾಮಯ್ಯ ಅವರ ಶಿಷ್ಯರು. ಇನ್ನು ಸಿದ್ದು ಶಿಷ್ಯರು ಹೀಗೆ ಹೇಳಿದ್ಯಾಕೆ, ಏನಿದರ ಮರ್ಮ ನೋಡೋಣ. ದೋಸ್ತಿ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರಬಹುದು. ಆದ್ರೆ ಸಿದ್ದು ಆಪ್ತರಿಗೆ ಈಗಲೂ ಸಿದ್ದರಾಮಯ್ಯನೇ ಮುಖ್ಯಮಂತ್ರಿ ಹೇಗಂತ ನಾವೇ ಹೇಳ್ತಿಲ್ಲ. ಸಿದ್ದರಾಮಯ್ಯ ಶಿಷ್ಯರೇ ಗುಟೂರು ಹಾಕಿದ್ದಾರೆ. ಬೆಂಗಳೂರಲ್ಲಿ ನಡೆದ ನೂತನ ಸಮುದಾಯ ಭವನ ಉದ್ಘಾಟನೆ ಸಮಾರಂಭದಲ್ಲಿ ಹೈಲೈಟ್ ಆಗಿದ್ದು ಸಿದ್ದರಾಮಯ್ಯ. ನನ್ನ ಎದೆ ಬಗ್ಗಿದರೆ ಸಿದ್ದರಾಮಯ್ಯನವರೇ ಕಾಣ್ತಾರೆ. ಸಿದ್ದರಾಮಯ್ಯನವರು ನನ್ನ ಹೃದಯದ ಅಂತರಾಳದಲ್ಲಿ ಸಿದ್ದರಾಮಣ್ಣ 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 ಅಂತ ನಾನು ಜಪ ಮಾಡುತ್ತೇನೆ. ನಾನು ಸ್ವಲ್ಪ ಕೋಪ ಬಂದಾಗ ಮಾತನಾಡ್ತೀನಿ ಅಷ್ಟೇ, ಇಲ್ಲೇನು ಇಲ್ಲ. ನನ್ನ ಹೃದಯ ಬಗಲಿದೆ. ಆಂಜನೇಯ ಹೇಳ್ತಿದ್ದಲ್ಲ ರಾಮ 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 ಅಂತ ಹೇಳ್ತ, ನಾವಾಗೆ ಸಿದ್ದರಾಮಣ್ಣ ಸಿದ್ದರಾಮಣ್ಣ ಸಿದ್ದರಾಮಣ್ಣ. ಕೆಲವರು ಮಗ ಸೊಸೆಗೆ ಮಾತ್ರ ಅವಕಾಶ ಕೊಡ್ತಾರೆ. ಸಿದ್ದರಾಮಯ್ಯ ಎಲ್ಲಾ ಸಮುದಾಯದವರಿಗೆ ಅವಕಾಶ ನೀಡ್ತಾರೆ. ಗುರುವನ್ನು ಹಾಡಿ ಹೊಗಳಿದ ಎಸ್ಟಿ ಸೋಮಶೇಖರ್. ಇವತ್ತು ಎಲ್ಲ ಜಾತಿ ಸಮುದಾಯದವರಿಗೆ ಇವತ್ತು ಏನು ನಮ್ಮ 23 ಜನ ಮಂತ್ರಿಗಳಿದ್ದಾರೆ, ನೀವೆಲ್ಲ ನೋಡಿ ಜಾತಿ ಸಮುದಾಯದವ್ರನ್ನ ಉಪ್ಪಾರಿಂದ ಹಿಡಿದು ಬೋವಿಯಿಂದ ಹಿಡಿದು ಯಾರಿಗೆ ರಾಜಕೀಯದಲ್ಲಿ ಶಕ್ತಿಯನ್ನ ಕೊಡೋದಿಲ್ವೋ ಅಂತವರಿಗೆ ಶಕ್ತಿಯನ್ನ ಕೊಡಿಸ್ತಕ್ಕಂತ ಅವರಿಗೆ ಮಂತ್ರಿ ಪದವಿಯನ್ನ ಕೊಡುವ ಮುಖಾಂತರ ಆ ಜಾತಿ ಸಮುದಾಯದವರಿಗೆ ಅನುಕೂಲ ಆಗ್ಲಿ ಅಂತಕ್ಕಂಥ ದೃಷ್ಟಿಯನ್ನ ಯೋಚನೆಯನ್ನ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥ ಅವರು ಕರ್ನಾಟಕದಲ್ಲಿ ಹೇಳ್ತೇನೆ, ಸಿದ್ದರಾಮಯ್ಯನವರು ಹೊರತುಪಡಿಸಿ ಇನ್ನು ಯಾವ ಮಂತ್ರಿಗಳು ಯಾವ ಲೀಡರ್ಗಳು ಇಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು 5 ವರ್ಷ ಅಧಿಕಾರ ಸಿಕ್ಕಿದ್ರೆ ಹೆಚ್ಚು ಅಭಿವೃದ್ಧಿ ಮಾಡ್ತಿದ್ದೆ. ಹೊಟ್ಟೆ ಕಿಚ್ಚು ಅಪಪ್ರಚಾರದಿಂದ ನನ್ನನ್ನು ಸೋಲಿಸಿದ್ರು. ಹೇಳಿದ್ರಾಗಲ್ಲ, ಸರ್ವರಿಗೂ ಸಮಪಾಲು ಸಮಪಾಡು ಅಂತ ಹೇಳಿದ್ರಾಗಲ್ಲ. ನಿಜವಾಗ್ಲೂ ಹಂಚಿಕೆ ಆಗ್ಬೇಕು ಸಂಪತ್ತು. ನನಗೆ ಅದಕ್ಕೆ ತೃಪ್ತಿ ಇದೆ, ಸಮಾಧಾನ ಇದೆ. ಬಡವರಿಗೆ ಈ ನಾಡಿನ ಅಭಿವೃದ್ಧಿ ಮಾಡಲಿಕ್ಕೆ, ಬೆಳವಣಿಗೆ ಮಾಡಲಿಕ್ಕೆ ಈ ನಾಡಿನ ಜನ ಏನು ಆಶೀರ್ವಾದ ಮಾಡಿದ್ರು, ನೀವೆಲ್ಲ ಏನು ಆಶೀರ್ವಾದ ಮಾಡಿದ್ರಿ, ಜನರು ಋಣ ತೀರಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ ಅಂತ. ಯಾವ ವರ್ಗದ ಜನರು ಕೂಡ ನಾವು ಕಡೆಗಾಡಿಸಿಲ್ಲ. ಕೆಲವರು ಹೊಟ್ಟೆ ಕಿಚ್ಚು ಸಿದ್ದರಾಮಯ್ಯ ಏನ್ ಮಾಡೋದು ಯಾರಪ್ಪ. ಒಟ್ಟಾರೆ ಬೆಳವಣಿಗೆ ನೋಡಿದ್ರೆ ಶಿಷ್ಯರನ್ನ ಮುಂದೆ ಬಿಟ್ಟು ಸಿದ್ದರಾಮಯ್ಯ ಮತ್ತೊಂದು ಆಟ ಶುರು ಮಾಡಿದ್ರ ಎಂಬ ಅನುಮಾನ ಮೂಡಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ರಾಜಕೀಯದ ಒತ್ತಡದ ಕೆಲಸದ ನಡುವೆ ಮಾಜಿ ಪ್ರಧಾನಿ ದೇವೇಗೌಡರು ಪತ್ನಿ ಚೆನ್ನಮ್ಮ ಜೊತೆ ತಮ್ಮ ಮೊಮ್ಮಗ ನಿಖಿಲ್ ಅಭಿನಯದ ಸೀತಾರಾಮ ಕಲ್ಯಾಣ ಸಿನಿಮಾವನ್ನ ನೋಡಿದ್ದಾರೆ. ನಿನ್ನೆ ಬೆಂಗಳೂರಿನ ಒರಾಯನ್ ಮಾಲ್ನಲ್ಲಿ ದೇವೇಗೌಡ, ಪತ್ನಿ ಚೆನ್ನಮ್ಮ ಹಾಗೂ ಸಿಎಂ ಕುಮಾರಸ್ವಾಮಿ ಕೂಡ ಸಿನಿಮಾವನ್ನ ನೋಡಿದ್ದಾರೆ. ಮೊಮ್ಮಗನ ಸಿನಿಮಾವನ್ನ ದೇವೇಗೌಡರು ಮೆಚ್ಚಿ ಹೊಗಳಿದ್ದಾರೆ. ಹಾಗೆ ನಟಿ ರಚಿತಾ ರಾಮ್ ಹಾಗೂ ನಿರ್ದೇಶಕ ಹರ್ಷ ಕೂಡ ಜೊತೆಗಿದ್ದಾರೆ. ಇವರೆಗಿನ ಸುದ್ದಿ. ಈಗ ಒಂದು ಬ್ರೇಕ್ ಆದ್ಮೇಲೆ ಮನಿ ಡಾಕ್ಟರ್ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಮ್ಮದು.